ಕುರುವಂಶದಲ್ಲಿ ಒಬ್ಬ ರೂಪವಂತ ರಾಜನಿದ್ದ. ಅವನ ಹೆಸರು ಶಂತನು. ಒಂದಿನ ಹಿಮಾಲಯದ ತಪ್ಪಲಿನಲ್ಲಿ ಅವನೊಂದು ದಿವ್ಯ ದೃಶ್ಯವನ್ನ ಕಾಣ್ತಾನೆ. ಸೂರ್ಯನ ಕಿರಣಗಳು ನದಿ ಮೇಲೆ ಬಿದ್ದು ಉಂಟಾದ ಪ್ರಜ್ವಲಿಸೋ ಬೆಳಕಲ್ಲಿ ಅವನು ಕಂಡದ್ದು ಒಬ್ಬ ಸೌಂದರ್ಯವತಿಯನ್ನ. ಅದು ಸಾಮಾನ್ಯ ರೂಪವಲ್ಲ, ಅವಳು ಸಾಮಾನ್ಯ ಹೆಣ್ಣೂ ಅಲ್ಲ. ಸೌಂದರ್ಯದ ಅನಂತತೆಯನ್ನೇ ಹೊಂದಿರೋ ಹಾಗೆ ಕಾಣೋ ಗಂಗಾ ಮಾತೆ. ಅವಳನ್ನ ಕಂಡ ಘಳಿಗೆಯೇ ಶಂತನು ಅವಳ ಪ್ರೇಮದಲ್ಲಿ ಬೀಳ್ತಾನೆ. ಅವಳ ಬಳಿ ಹೋಗಿ, ದೇವಿ, ಯಾರು ನೀನು? ನಿನ್ನಂಥ ಅಪ್ಸರೆ ಸ್ವರ್ಗದಲ್ಲಿರಬೇಕು. ನೀನು ಈ ಭೂಲೋಕದಲ್ಲೇನು ಮಾಡ್ತಾ ಇದೀಯಾ? ನಿನ್ನ ಕಂಡ ಕ್ಷಣದಿಂದ ನಿನ್ನ ಜೊತೆ ಬದುಕೋ ಮನಸ್ಸಾಗಿದೆ. ನೀನು ನನ್ನ ರಾಣಿ ಆಗ್ತೀಯಾ ಅಂತ ಅಲ್ಲೇ ಪ್ರೇಮ ನಿವೇದನೆ ಮಾಡ್ಕೋತಾನೆ. ಶಂತನು ಮಾತಿಗೆ ಗಂಗೆ ನಕ್ಕರೂ ಆ ನಗುವಲ್ಲೇನೋ ಗಂಭೀರತೆ ಇರುತ್ತೆ. ಅವಳಲ್ಲೇನೋ ರಹಸ್ಯ ಇದೆಯೇನೋ ಎಂಬಂಥ ನೋಟ. ನಿಮ್ಮ ಪ್ರೇಮವನ್ನೇನೋ ನಾನು ಸ್ವೀಕರಿಸ್ತೀನಿ, ನಿಮ್ಮ ರಾಣಿಯಾಗಿ ಬರೋದಕ್ಕೂ ಒಪ್ಪಿಗೆ. ಆದರೆ ಒಂದು ಷರತ್ತು ಇದೆ. ಆ ಷರತ್ತು ನಿಮಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಹೇಳಿ ಅಂತ ಹೇಳ್ತಾಳೆ. ಅದೆಂಥ ಷರತ್ತೇ ಆಗಿರಲಿ, ಅದಕ್ಕೆ ಒಪ್ಪಿಕೊಳ್ಳೋ ಪರಿಸ್ಥಿತಿಲಿ ಈಗ ಶಂತನು ಇದ್ದಾನೆ. ಷರತ್ತೇನು? ನೀನು ಕೇಳಿದರೆ ನನ್ನ ಇಡೀ ರಾಜ್ಯವನ್ನೇ ಯಾಕೆ, ನನ್ನ ಪ್ರಾಣ ಬೇಕಾದರೂ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಅದೆಲ್ಲ ಏನೂ ಬೇಡ, ಷರತ್ತು ಏನು ಅಂತ ಕೇಳಿ ಅಂತ ಗಂಗಾ ಹೇಳ್ತಾಳೆ. ಹೇಳು ಅಂತ ಶಂತನು ಹೇಳ್ತಾನೆ. ನೀವಂದುಕೊಂಡಷ್ಟು ಸರಳ ವಿಷಯ ಅಲ್ಲ. ನಾನು ಏನೇ ಮಾಡಿದ್ರೂ ನೀವು ನನ್ನನ್ನು ಪ್ರಶ್ನೆ ಮಾಡಬಾರ್ದು, ನನ್ನ ಯಾವ ಕೆಲಸಕ್ಕೂ ಆಕ್ಷೇಪಣೆ ಹೇಳಬಾರ್ದು. ಒಮ್ಮೆ ಕೂಡ ಅಪ್ಪಿ ತಪ್ಪಿ ಯಾಕೆ ಎತ್ತ ಅನ್ನೋ ಪ್ರಶ್ನೆ ಮಾಡಿದ್ರೋ ಆ ಕ್ಷಣವೇ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ಶಾಶ್ವತವಾಗಿ ದೂರ ಆಗ್ತೀನಿ. ಈಗ ಹೇಳಿ, ಈ ಷರತ್ತು ಒಪ್ಪಿಗೆನಾ ಅಂತ ಕೇಳ್ತಾಳೆ. ಗಂಗೆಯ ಷರತ್ತಿಗೆ ಶಂತನು ಒಪ್ಕೊಳ್ತಾನೆ. ಮುಂದೆ ಇದರಿಂದ ಎಷ್ಟು ಕಷ್ಟ ಆಗ್ಬೋದು ಅಂತ ಅವನಿಗೀಗ ಗೊತ್ತಿಲ್ಲ. ನಮ್ಮ ಸಂಗಾತಿ ಆದವ್ರನ್ನ ಪ್ರಶ್ನೆ ಮಾಡೋದು ಸಹಜ ಅಲ್ವಾ? ಜೊತೆಲೇ ಬದುಕ್ತಾ ಯಾವುದಕ್ಕೂ ಆಕ್ಷೇಪಣೆ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂದರೆ ಕಷ್ಟನೇ. ಆದರೆ ಈ ಕ್ಷಣದಲ್ಲಿ ಶಂತನುಗೆ ಈ ಯೋಚನೆಗಳೆಲ್ಲ ಬರಲೇ ಇಲ್ಲ. ಗಂಗಾದೇವಿ ಮೇಲಿನ ಪ್ರೇಮದಲ್ಲಿ ಶಂತನು ಅವಳ ಷರತ್ತನ್ನು ಒಪ್ಕೋತಾನೆ. ಆಮೇಲೆ ಗಂಗೆ ಮತ್ತು ಶಂತನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಬರ್ತಾರೆ. ಬದುಕು ಎಷ್ಟು ಚೆನ್ನಾಗಿದೆ ಅನ್ನೋ ಹಾಗೆ ದಿನಗಳು ಉರುಳ್ತಾ ಇರ್ತವೆ. ಇಬ್ರು ಖುಷಿಯಾಗಿರ್ತಾರೆ. ಅದೊಂದು ದಿನ ಇಡೀ ಅರಮನೆ ಸಡಗರ ಪಡುವಂಥ ಸುದ್ದಿ ಒಂದು ಬರುತ್ತೆ. ಆ ಸಡಗರಕ್ಕೆ ಕಾರಣ ಏನು ಅಂದರೆ, ರಾಣಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಶಂತನುವಿನ ಸಂತೋಷಕ್ಕಂತೂ ಪಾರವೇ ಇಲ್ಲ. ಇಡೀ ರಾಜ್ಯವೇ ಸಂಭ್ರಮಿಸುತ್ತೆ. ಆದರೆ ಈ ಸಂಭ್ರಮ ಶಾಶ್ವತವಾಗಿರಲ್ಲ. ಸಡಗರದ ಹಿಂದೆಯೇ ಆಘಾತ ಕಾದಿರುತ್ತೆ. ಮಗು ಹುಟ್ಟಿ ಕೆಲವೇ ದಿನಗಳಾಗಿವೆ ಅಷ್ಟೇ. ಅದೊಂದು ದಿನ ಗಂಗೆ ಆ ಮಗುನ ನದಿ ತೀರಕ್ಕೆ ತಗೊಂಡು ಹೋಗ್ತಾಳೆ. ತಗೊಂಡು ಹೋಗೋದಷ್ಟೇ ಅಲ್ಲ, ಆ ಮಗುನ ನದಿಗೆ ಹಾಕಿಬಿಡ್ತಾಳೆ. ಇದನ್ನು ಕೇಳಿದ ಶಂತನುವಿಗೆ ಶಾಕ್ ಆಗುತ್ತೆ. ಆದರೆ ಗಂಗೆನ ಪ್ರಶ್ನೆ ಮಾಡೋ ಧೈರ್ಯ ಬರಲ್ಲ. ಏನೇ ಮಾಡಿದ್ರೂ ಆಕ್ಷೇಪ ಹೇಳಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂತ ಗಂಗಾ ಷರತ್ತು ಹಾಕಿದಾಳಲ್ಲ. ಹಾಗಾಗಿ ಶಂತನು ಎಷ್ಟೇ ಕಷ್ಟ ಆದರೂ ತಡ್ಕೋತಾನೆ. ಈ ವಿಷಯದ ಬಗ್ಗೆ ಮುಂದೇನೂ ಮೌನವಾಗಿಯೇ ಇರ್ತಾನೆ. ದಿನಗಳು ಕಳೆಯುತ್ತೆ. ಗಂಗಾ ಮತ್ತೆ ತಾಯಾಗ್ತಾಳೆ. ಇನ್ನೊಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಇನ್ನೇನು ಖುಷಿ ಪಡೋ ಸಮಯ ಬಂತು ಅಂದ್ಕೊಂಡ್ರೆ ಈ ಮಗುವಿಂದು ಮತ್ತದೇ ಕಥೆ. ಈ ಮಗುವನ್ನು ಕೂಡ ಗಂಗಾ ನದಿ ಪಾಲು ಮಾಡಿಬಿಡ್ತಾಳೆ. ಹಸ್ತಿನಾಪುರದ ಸುತ್ತ ಈ ಸುದ್ದಿ ಹಬ್ಬತ್ತೆ. ಅವಳು ತಾಯಿಯಲ್ಲ, ತಾಯಿ ರೂಪದ ಹೆಮ್ಮಾರಿ, ತನ್ನ ಮಗುನ ತಾನೇ ಕೊಲ್ಲೋ ರಾಕ್ಷಸಿ ಅಂತ ಜನ ರಾಣಿಯನ್ನ ಅಂದರೆ ಗಂಗಾದೇವಿಯನ್ನ ಶಪಿಸ್ತಾರೆ. ತನ್ನ ಪತ್ನಿಯ ವರ್ತನೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ, ಅವಳನ್ನು ಪ್ರಶ್ನಿಸೋಕ್ಕೂ ಆಗದೆ ಶಂತನು ಒದ್ದಾಡ್ತಾನೆ. ಹೀಗೆ 3ನೇ ಮಗು ಹುಟ್ಟತ್ತೆ. ಅದಕ್ಕೂ ಇದೇ ಗತಿ. 4, 5, 6, 7 ಎಲ್ಲ ಮಕ್ಕಳು ನದಿ ಪಾಲು. ಯಾಕೆ ಹೀಗೆ? ಒಬ್ಬ ತಾಯಾದವಳು ತಾನೇ ಹೆತ್ತ ಮಗುನ ಪ್ರತಿ ಬಾರಿ ಯಾಕೆ ನದಿಗೆ ಬಿಡ್ತಾ ಇದ್ದಾಳೆ? ಈ ಪ್ರಶ್ನೆ ಯಾರಿಗೆ ಆದರೂ ಬರದೇ ಇರೋದಕ್ಕೆ ಸಾಧ್ಯನಾ? ಇಷ್ಟಾದ್ಮೇಲೂ ಗಂಡನಾದವನು ಪ್ರಶ್ನಿಸದೇ ಇರೋದು ಸಾಧ್ಯನಾ? ಶಂತನುವಿನ ತಾಳ್ಮೆ ಮಿತಿ ಮೀರಿತ್ತು. 7 ಮಕ್ಕಳನ್ನ ಕಳ್ಕೊಂಡ ನೋವು ಹೆಪ್ಪುಗಟ್ಟಿತ್ತು. 8ನೇ ಮಗು ಕೂಡ ಹುಟ್ಟಿ ಆ ಮಗುವನ್ನು ಗಂಗಾ ನದಿಗೆ ಬಿಡೋಕೆ ಹೋದಾಗ ಶಂತನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಳನ್ನು ತಡಿತಾನೆ, ಪ್ರಶ್ನೆ ಮಾಡೇ ಬಿಡ್ತಾನೆ. ಕೋಪ, ಹತಾಶೆ, ದುಃಖದಿಂದ ಅವನ ಕಂಠ ಗದ್ಗದವಾಗಿದೆ. ಏನು ಮಾಡ್ತಿದ್ದೀಯಾ ಗಂಗಾ? ಈ ನಿನ್ನ ಮಕ್ಕಳು ನಿನ್ನವು ಮಾತ್ರ ಅಲ್ಲ, ನನ್ನವು ಕೂಡ. ಯಾಕಾಗಿ ಈ ಮಟ್ಟದಲ್ಲಿ ನಿರ್ದಯೆ ತೋರಿಸ್ತಾ ಇದೆಯಾ? ಯಾವ ನರಕದ ದೇವತೆ ನೀನು ಅಂತ ಕೇಳಿಯೇ ಬಿಡ್ತಾನೆ. ಗಂಗಾ ನಿಧಾನಕ್ಕೆ ಶಂತನುವಿನ ಕಡೆ ತಿರುಗ್ತಾಳೆ. ಶಂತನು ಭಾವಾವೇಶಕ್ಕೊಳಗಾಗಿದ್ರೆ ಗಂಗಾ ಮಾತ್ರ ಶಾಂತವಾಗಿದ್ದಾಳೆ. ಅವಳ ಮುಖದಲ್ಲಿ ದುಃಖ ಇಲ್ಲ, ಕೋಪ ಇಲ್ಲ, ಬದಲಾಗಿ ಶಾಂತತೆ ಇದೆ ಮತ್ತು ಒಂದು ಬಿಡುಗಡೆಯ ಭಾವ. ಮಹಾರಾಜ,
ನೀವು ನಿಮ್ಮ ಪ್ರತಿಜ್ಞೆಯನ್ನು ಮುರಿದಿದ್ದೀರಾ. ನೀವೀಗ ನನ್ನನ್ನು ಪ್ರಶ್ನೆ ಮಾಡಿಬಿಟ್ರಿ. ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೀನಿ. ನನ್ನನ್ನು ನರಕದ ದೇವತೆ ಅಂದ್ಬಿಟ್ರಿ. ಆದರೆ ನಾನು ನನ್ನ ಮಕ್ಕಳನ್ನ ಕೊಲ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಾನು ಅವರನ್ನು ಮುಕ್ತಿಗೊಳಿಸ್ತಾ ಇದ್ದೆ ಅಂತ ಹೇಳ್ತಾಳೆ. ಈಗ ಗಂಗೆ ಅವಳ ಇಷ್ಟು ದಿನದ ನಡವಳಿಕೆಗೆ ಕಾರಣವನ್ನು ಹೇಳ್ತಾ ಇದ್ದಾಳೆ. ಒಂದು ಮಿಸ್ಟ್ರಿಯನ್ನು ಶಂತನುವಿನ ಮುಂದೆ ತೆರೆದಿಡ್ತಾಳೆ. ಬಹಳ ಕಾಲದ ಹಿಂದೆ ಅಷ್ಟವಸುಗಳು ವಸಿಷ್ಠ ಮುನಿಗಳ ಶಾಪಕ್ಕೆ ಗುರಿಯಾಗಿದ್ರು. ಈ ಅಷ್ಟವಸುಗಳು ಅಂದರೆ ದಕ್ಷ ಪ್ರಜಾಪತಿಯ ಮಗಳು ವಸುವಿನ 8 ಮಕ್ಕಳು. ಈ 8 ಮಕ್ಕಳು ಒಂದಿನ ವಸಿಷ್ಠ ಮುನಿಗಳ ಆಶ್ರಮದಿಂದ ನಂದಿನಿ ಹಸುವನ್ನು ಕದ್ರಂತೆ. ಅದಕ್ಕೆ ವಸಿಷ್ಠ ಮುನಿಗಳು ಅವರಿಗೆ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟೋ ಹಾಗೆ ಶಾಪ ಕೊಟ್ರಂತೆ. ಗಂಗೆಯ ಗರ್ಭದಲ್ಲಿ ಜನಿಸೋದೇ ಶಾಪ ವಿಮೋಚನೆಗೆ ದಾರಿ ಅಂತ ಗೊತ್ತಾಗಿ ಅಷ್ಟವಸುಗಳು ಗಂಗೆಯ ಹತ್ರ ಹೋಗ್ತಾರೆ. ಗಂಗೆಯ ಗರ್ಭದಲ್ಲಿ ಜನಿಸೋ ಹಾಗೆ ಮಾಡಿ ಹುಟ್ಟಿದ ಮೇಲೆ ನದಿಯಲ್ಲಿ ಬಿಟ್ಟು ಮೋಕ್ಷ ಕೊಡಿಸೋ ಹಾಗೆ ಬೇಡ್ಕೋತಾರೆ. ಅವರ ಮಾತಿಗೆ ಗಂಗೆ ಒಪ್ಕೋತಾಳೆ. ಈ ಮಾತನ್ನು ಈಡೇರಿಸೋದಕ್ಕೆ ಅವಳಿಗೊಬ್ಬ ಪತಿ ಬೇಕು. ಶಂತನು ಆ ಪತಿಯಾಗಿ ಸಿಗ್ತಾನೆ. ಹುಟ್ಟೋ ಮಕ್ಕಳೆಲ್ಲ ಅಷ್ಟವಸುಗಳೇ ಅನ್ನೋ ಸತ್ಯ ಗಂಗೆಗೆ ಗೊತ್ತಿತ್ತು. ನೀರಿಗೆ ಬಿಟ್ಟು ಅವರಿಗೆ ಮೋಕ್ಷ ಕೊಡಿಸ್ಬೇಕು ಅನ್ನೋ ಉದ್ದೇಶದ ಬಗ್ಗೆ ಅವಳಿಗೆ ಸ್ಪಷ್ಟತೆ ಇತ್ತು. ಅವಳು ಭೂಲೋಕಕ್ಕೆ ಬಂದಿದ್ದು, ಶಂತನುವಿನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು ಎಲ್ಲದರ ಹಿಂದೆ ಒಂದು ಉದ್ದೇಶ ಇತ್ತು. ಅಲ್ಲದೆ ಬ್ರಹ್ಮದೇವನ ಶಾಪ ಕೂಡ ಗಂಗೆ ಮತ್ತು ಶಂತನುವಿನ ಮೇಲಿತ್ತು. ಹಿಂದೊಮ್ಮೆ ಬ್ರಹ್ಮ ಸಭೆಯಲ್ಲಿ ಗಂಗಾ ಮತ್ತು ಮಹಾಭೀಷ್ಯ ಒಬ್ಬರನ್ನೊಬ್ರು ಬಯಸ್ತಾ ಮೈ ಮರಿತಾರೆ. ದೇವತೆಗಳಾದ ನೀವು ಕೂಡ ಮನುಷ್ಯರ ಹಾಗೆ ಭಾವನೆಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀರಲ್ಲ, ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿಯೇ ನಿಮ್ಮಿಂದಾದ ಈ ಪ್ರಮಾದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಬ್ರಹ್ಮದೇವ ಶಾಪ ಕೊಟ್ಟಿರ್ತಾನೆ. ಈ ಮಹಾಭೀಷ್ಯನೇ ಶಂತನುವಾಗಿ ಹುಟ್ತಾನೆ. ಅಪೂರ್ಣವಾದ ಈ ಪ್ರೀತಿ ಗಂಗಾ ಮತ್ತು ಶಂತನು ಒಂದಾಗೋದರ ಮೂಲಕ ಪೂರ್ಣವಾಗುತ್ತೆ. ಹಾಗೆ ಮನುಷ್ಯರಾದವರಿಗೆ ಉಂಟಾಗುವ ವೇದನೆಯನ್ನ ಅವರು ಸಹ ಅನುಭವಿಸ್ತಾರೆ. ಇದು ಶಾಪದ ವಿಷಯ ಆಯಿತು. ಈಗ ಪ್ರಸ್ತುತ ಕತೆಗೆ ಬಂದ್ರೆ, ಶಂತನು ಪ್ರಕಾರ ಅವನು ತನ್ನ 7 ಮಕ್ಕಳನ್ನ ಕಳ್ಕೊಂಡಿದ್ದಾನೆ. ಆದರೆ ನಿಜಕ್ಕೂ ಅವರಿಗೆ ಸಿಕ್ಕಿದ್ದು ಮೋಕ್ಷ. ಈಗ 8ನೇ ಮಗು ಉಳ್ಕೊಂಡಿದೆ. ಆದರೆ ಶಂತನು ತನ್ನ ಪ್ರಿಯೆ, ತನ್ನ ರಾಣಿ ಗಂಗೆಯನ್ನ ಕಳ್ಕೊಂಡಿದ್ದಾನೆ. ಈ 8ನೇ ಮಗುವೆ ದೇವವ್ರತ, ಮುಂದೆ ಭೀಷ್ಮ ಅನ್ನೋ ಹೆಸರಲ್ಲಿ ಗುರುತಿಸ್ಕೊಳ್ತಾನೆ. ಶಂತನು ಪ್ರಶ್ನೆ ಮಾಡಿದ ಕಾರಣ ಈ ಮಗುವಿನ ಸಮೇತ ಗಂಗೆ ಅದೃಶ್ಯವಾಗ್ತಾಳೆ. ಆದರೆ ಮಗುವನ್ನು ಸಾಕಿ ಸಲಹಿ ಒಬ್ಬ ರಾಜಕುಮಾರನಿಗಿರಬೇಕಾದ ವಿದ್ಯೆಗಳನ್ನೆಲ್ಲ ಕಲಿಸಿ ಅವನನ್ನೊಬ್ಬ ಸಮರ್ಥ ಪುರುಷನನ್ನಾಗಿ ಬೆಳೆಸಿ ಪುನಃ ಶಂತನುವಿನ ಬಳಿ ಕಳಿಸ್ತಾಳೆ. ದೇವವ್ರತ ಅಥವಾ ಭೀಷ್ಮ ಮಹಾನ್ ಯೋಧನಾಗಿ ಬೆಳೀತಾನೆ. ಆದರೆ ಶಂತನುವಿನ ಹೃದಯ ವೇದನೆ ಮಾತ್ರ ನಿರಂತರ. ಒಂಟಿಯಾಗಿದ್ದ ಶಂತನು ಒಂದಿನ ಮೀನುಗಾರರ ಹೆಣ್ಣು ಸತ್ಯವತಿಯ ಪ್ರೇಮದಲ್ಲಿ ಬೀಳ್ತಾನೆ. ನಿನ್ನ ಸಿಂಹಾಸನದ ಹಕ್ಕು ಸತ್ಯವತಿಯ ಮಕ್ಕಳಿಗೆ ಸಿಗೋದಾದ್ರೆ ಮಾತ್ರ ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂತ ಸತ್ಯವತಿಯ ಅಪ್ಪ ಹೇಳ್ತಾನೆ. ತನ್ನ ತಂದೆಯ ಸಲುವಾಗಿ ಭೀಷ್ಮ ತಾನು ಶಾಶ್ವತವಾಗಿ ಬ್ರಹ್ಮಚಾರಿಯಾಗೇ ಇರ್ತೀನಿ, ಸಿಂಹಾಸನ ಸತ್ಯವತಿಯ ಮಕ್ಕಳಿಗೆ ಆಗಲಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಮೇಲೆ ಸತ್ಯವತಿ ಮತ್ತು ಶಂತನುವಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅನ್ನೋ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಭೀಷ್ಮನ ಎದೆಯ ಸಂಕಟವನ್ನೆಲ್ಲ ದೂರದಿಂದಲೇ ನೋಡಿದವಳು ಗಂಗೆ ಮಾತ್ರ. ಇಬ್ಬರು ವ್ಯಕ್ತಿಗಳ ನಡುವಿನ ಪ್ರೇಮ ಎಂತೆಂಥ ಸಂಕೀರ್ಣ ಸಂದರ್ಭಗಳನ್ನು ಕೊಡಮಾಡುತ್ತೆ ಅಂತ ಇಂಥ ಕಥೆಗಳನ್ನು ಕೇಳಿದಾಗ ಅನಿಸುತ್ತೆ. ಆಗೋ ಎಲ್ಲ ಘಟನೆಗಳು ಮುಂದಿನ ಇನ್ಯಾವುದೋ ಮಹತ್ತರ ಘಟನೆಗೆ ಕಾರಣ ಆಗುತ್ತೆ ಅಂತ ಪೂರ್ತಿ ಕತೆ ಕೇಳಿದ ಮೇಲೆ ಒಂದೊಂದು ಸತಿ ಅನಿಸುತ್ತೆ. ಕ್ವಿಕ್ ಆಗಿ ಫ್ಯಾಮಿಲಿ ಟ್ರೀ ಹೇಳೋದಾದರೆ, ಸತ್ಯವತಿ ಮತ್ತು ಶಂತನುವಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಹುಟ್ತಾರೆ. ಚಿತ್ರಾಂಗದ ಬೇಗ ಸಾಯ್ತಾನೆ. ಹಾಗಾಗಿ ಸತ್ಯವತಿ ವಿಚಿತ್ರವೀರ್ಯನಿಗೆ 2 ಹೆಣ್ಣುಗಳ ಜೊತೆ ಮದುವೆ ಮಾಡಿಸ್ತಾಳೆ. ಆದರೆ ಅವನು ಕೂಡ ಮಕ್ಕಳಿಲ್ಲದೆ ಸಾಯ್ತಾನೆ. ವಂಶ ಮುಂದುವರಿಬೇಕಲ್ಲ, ಹಾಗಾಗಿ ಸತ್ಯವತಿ ಬೇರೆ ದಾರಿಗಳನ್ನು ಹುಡುಕ್ತಾಳೆ. ಶಂತನು ಜೊತೆ ಮದುವೆಗೂ ಮೊದಲೇ ಅವಳಿಗೆ ಇನ್ನೊಬ್ಬ ಮಗ ಹುಟ್ಟಿದ್ದ, ವ್ಯಾಸ. ಅವನನ್ನು ಕರೆಸಿ ತನ್ನ ಸೊಸೆಯಂದ್ರಿಗೆ ನಿಯೋಗ ಮಾಡಿಸ್ತಾಳೆ. ಸತ್ಯವತಿಯ ಮೊದಲನೇ ಸೊಸೆ ಅಂಬಿಕಾಳಿಗೆ ಒಬ್ಬ ಮಗ ಹುಟ್ತಾನೆ, ಅವನೇ ಧೃತರಾಷ್ಟ್ರ. 2ನೇ ಸೊಸೆ ಅಂಬಾಲಿಕಾಳಿಗೆ ಹುಟ್ಟಿದೋನು ಪಾಂಡು. ವ್ಯಾಸ ನೋಡೋದಕ್ಕೆ ಕುರೂಪಿಯಾಗಿದ್ದ, ಅಲ್ಲದೆ ಮೀನು ವಾಸನೆ ಬರ್ತಿದ್ದ ಅಂತ ಅಂಬಿಕಾ ಮತ್ತೆ ವ್ಯಾಸನ ಹತ್ರ ಹೋಗೋದನ್ನೇ ನಿರಾಕರಿಸ್ತಾಳೆ. ಅದಕ್ಕೆ ತನ್ನ ಬದಲು ತನ್ನ ದಾಸಿಯನ್ನ ಕಳಿಸ್ಬಿಡ್ತಾಳೆ. ದಾಸಿಗೆ ಹುಟ್ಟಿದೋನು ವಿದುರ. ಆಮೇಲಿನ ಜನರೇಷನ್ ಧೃತರಾಷ್ಟ್ರನಿಂದ ಕೌರವರು ಮತ್ತು ಪಾಂಡುವಿನಿಂದ 5 ಜನ ಪಾಂಡವರು. ಒಂದು ಪ್ರೇಮ ಮಹಾಭಾರತದಂತಹ ಮಹಾಕಾವ್ಯಕ್ಕೆ ಮುನ್ನುಡಿಯಾಗುತ್ತೆ ಅಂದರೆ ನಂಬಲೇಬೇಕು. ಗಂಗೆ ಮೊದಲೇ ಎಲ್ಲ ಶಂತನುವಿಗೆ ಯಾಕೆ ಹೇಳಲಿಲ್ಲ, ಯಾಕೆ ಬಚ್ಚಿಟ್ಲು ಅನ್ನೋ ಪ್ರಶ್ನೆ ಎಲ್ಲ ಬರುತ್ತೆ. ಹೇಳಿದ್ದಿದ್ರೆ ಅವ್ರನ್ನ ನದಿಗೆ ಬಿಡೋದಕ್ಕೆ ಶಂತನು ಬಿಡ್ತಾ ಇರಲಿಲ್ವೋ ಏನೋ.
ಭೀಷ್ಮ ಹುಟ್ಟೋದು, 7 ಮಕ್ಕಳನ್ನ ಕಳ್ಕೊಂಡು 8ನೆಯವನು ಮಾತ್ರ ಉಳಿಯೋದು ಅನ್ನೋ ಸಂದರ್ಭ ಹುಟ್ತಾನೆ ಇರ್ಲಿಲ್ವೋ ಏನೋ. ಒಟ್ನಲ್ಲಿ ಏನೇನಾಯ್ತೋ ಎಲ್ಲದೂ ಮುಂದಿನ ದೊಡ್ಡ ಘಟನೆಗೆ ಕಾರಣ ಅನ್ನೋ ಹಾಗಾಗಿದೆ. ಎಷ್ಟು ಕಾಂಪ್ಲೆಕ್ಸೋ ಅಷ್ಟೇ ಇಂಟ್ರೆಸ್ಟಿಂಗ್. ಮಹಾಭಾರತದ ಆದಿಯಾದ ಶಂತನು ಮತ್ತು ಗಂಗೆಯ ಈ ಕಥೆ ನಿಮಗೆ ಹೇಗನ್ನಿಸ್ತು? ಅನಿಸಿಕೆಗಳನ್ನು ಶೇರ್ ಮಾಡಿ. ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.